ಜೈಲು ವಾಸ ಅಂದ್ರೆ ಹೇಗಿರುತ್ತೆ? ಜೈಲಲ್ಲಿ ಕೈದಿಗಳು ಹೇಗಿರ್ತಾರೆ ಅನ್ನೋ ಅಂದಾಜು ಇರಲಿಲ್ಲ. ಸಿನಿಮಾ ಶೂಟಿಂಗ್ ವೇಳೆ ಕಂಬಿ ಹಿಂದೆ ನಿಂತಿದ್ರಷ್ಟೇ. ಆದ್ರೆ ಅದೇ ಹೀರೋ ವಿಲನ್ ಪಟ್ಟವನ್ನ ಕಟ್ಕೊಂಡು ಕಾರಾಗೃಹದಲ್ಲಿ ಕರಾಳ ದಿನಗಳನ್ನ ಲೆಕ್ಕ ಹಾಕ್ತಿದ್ರು. ಬಟ್ ಈಗ ಜಾಮೀನಿನ ನಿರೀಕ್ಷೆಯಲ್ಲಿದ್ದಾರೆ. ಬೇಲು ಸಿಕ್ಕೇ ಸಿಗುತ್ತೆ ಅನ್ನೋ ಹೊಸ ಭರವಸೆಯಲ್ಲಿದ್ದಾರೆ. ಯಾಕಂದ್ರೆ ದರ್ಶನ್ ಪರ ವಕೀಲರು ಥೇಟ್ ವಕೀಲ್ ಸಾಬ್ ರೇಂಜ್ಗೆ ವಾದ ಮಂಡಿಸಿದ್ದಾರೆ. ಕೋರ್ಟ್ನಲ್ಲಿ ಮೊದಲ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಹಾಗಾದ್ರೆ ಹೇಗಿತ್ತು ವಾದ? ಎಲ್ಲವನ್ನ ಇವತ್ತಿನ ಕ್ರೈಮ್ ಡೈರಿಯಲ್ಲಿ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ನಟ ದರ್ಶನ್ ಕಥೆ ಮುಗಿದೇ ಹೋಯಿತು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತಗಲಾಕೊಂಡಿರೋ ಡೆವಿಲ್ ಆಟಕ್ಕೆ ಬ್ರೇಕ್ ಬಿದ್ದೇ ಬಿಡ್ತು. ಈ ದಾಸನಿಗೆ, ಸ್ಯಾಂಡಲ್ವುಡ್ನ ಚಕ್ರವರ್ತಿಗೆ ಇನ್ನೇನಿದ್ರು ಜೈಲೇ ಗತಿ. ಯಾವುದೇ ಕಾರಣಕ್ಕೂ ಶಾಸ್ತ್ರಿಯನ್ನ ಜೈಲಿನಿಂದ ಬಿಡಿಸಿಕೊಂಡು ಬರೋಕೆ ಆಗಲ್ಲ. ಯಾವ ಆಂಗಲ್ನಿಂದ ನೋಡಿದ್ರು ದರ್ಶನ್ರನ್ನ ಬಿಡುಗಡೆ ಮಾಡಿಸೋಕೆ ಸಾಧ್ಯವಿಲ್ಲ ಅಂತ ಎಲ್ಲರೂ ಅಂದುಕೊಂಡಿದ್ರು. ಈ ಕೇಸಿನಿಂದ ಜಗ್ಗುದಾದ ತಪ್ಪಿಸಿಕೊಳ್ಳೋಕೆ ಆಗಲ್ಲ ಅಂತ ಎಲ್ಲರೂ ಫಿಕ್ಸ್ ಆಗೋಗಿದ್ರು. ಸ್ಕೂಲ್ ಮಕ್ಕಳಿಂದ ಹಿಡಿದು ದೊಡ್ಡ ದೊಡ್ಡ ವಕೀಲರು ಕೂಡ ಹೀಗೆ ಲೆಕ್ಕಾಚಾರ ಹಾಕಿದ್ರು. ಯಾಕಂದ್ರೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಕ್ಕ ಸಾಕ್ಷಿಗಳು, FSL ರಿಪೋರ್ಟ್ಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳು, ಶೆಡ್ನಲ್ಲಿ ಸಿಕ್ಕ ವಸ್ತುಗಳು, ದರ್ಶನ್ ಮನೆಯಲ್ಲಿ ಸಿಕ್ಕ ಪ್ಯಾಂಟ್, ಟಿ ಶರ್ಟ್, ಶೂ ಎಲ್ಲವೂ ಕೂಡ ಕರಿಯನ ವಿರುದ್ಧವೇ ಸಾಕ್ಷಿ ಹೇಳುತ್ತಿದ್ವು. ಎಲ್ಲ ಬಲವಾದ ಸಾಕ್ಷಿಗಳನ್ನ ನೋಡುತ್ತಿದ್ದ 10 ಮಂದಿ ವಕೀಲರು ದರ್ಶನ್ ಕೇಸ್ ಪಡೆದುಕೊಳ್ಳೋಕೆ ಮುಂದಾಗಿರ್ಲಿಲ್ಲ. ಇನ್ಫ್ಯಾಕ್ಟ್ ಹಿರಿಯ ವಕೀಲರಾದ CV ನಾಗೇಶ್ ಕೂಡ ದರ್ಶನ್ ಕೇಸ್ ಟೇಕ್ ಓವರ್ ಮಾಡೋಕೆ ಹಿಂದೇಟು ಹಾಕಿದ್ರು. ಸಾಕಷ್ಟು ಬಾರಿ ಆಲೋಚನೆ ಮಾಡಿದ್ರು. ಈ ಪ್ರಕರಣ ಪಡೆದು ಸೋತು ಬಿಟ್ರೆ ಇಮೇಜ್ ಡ್ಯಾಮೇಜ್ ಆಗತ್ತೆ ಅಂತ ಲೆಕ್ಕಾಚಾರ ಹಾಕಿದ್ರು. ಪೊಲೀಸರು ನೀಡಿದ ಬಲವಾದ ಸಾಕ್ಷಿಗಳನ್ನ ನೋಡಿ ಈ ಕೇಸ್ ಬೇಡ ಅಂತಲೂ ಡಿಸೈಡ್ ಆಗ್ಬಿಟ್ಟಿದ್ರು. ಆದ್ರೆ ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೋ, ಯಾವಾಗ ಕೆಲ ಅಂಶಗಳು CV ನಾಗೇಶ್ ಕಣ್ಣಿಗೆ ಬೀಳುತ್ತೋ, ಆಗ್ಲೇ ನೋಡಿ CV ನಾಗೇಶ್ ಎಂಟ್ರಿ ಕೊಡೋದು. ಆಗ್ಲೇ ನೋಡಿ ಇಡೀ ಕೇಸನ್ನೇ ಶೇಕ್ ಮಾಡ್ತೀನಿ ಅನ್ನೋ ಗಟ್ಟಿ ನಿಲುವಿಗೆ ವಕೀಲ್ ಸಾಬ್ ಬರೋದು. ಅದೇ ಸಮಯದಲ್ಲಿ ನೋಡಿ ನಟ ದರ್ಶನ್ ಪರ ಜಾಮೀನು ಅರ್ಜಿ ಸಲ್ಲಿಕೆಯಾಗೋದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೇಸ್ನ ಫೈಲ್ ಎತ್ತಿಕೊಂಡ CV ನಾಗೇಶ್ ಮೊದಲು ಚಾರ್ಜ್ ಶೀಟ್ ಅನ್ನ ಕಂಪ್ಲೀಟ್ ಆಗಿ ಓದ್ತಾರೆ. ಒಂದೊಂದು ಪದವನ್ನು ಕೂಡ ಬಿಡದೆ ಗಮನಿಸ್ತಾರೆ. ಈ ವೇಳೆ CV ನಾಗೇಶ್ ಮುಖದಲ್ಲಿ ಸ್ವಲ್ಪ ನಗು ಕಾಣಿಸಿತ್ತು. ಆ ನಗುವಿನ ಹಿಂದೆ ಏನೋ ಪ್ರಬಲ ಅಸ್ತ್ರ ಸಿಕ್ಕಿದೆ ಅನ್ನೋದು ಅಕ್ಕಪಕ್ಕದ ವಕೀಲರಿಗೆ ಗೊತ್ತಾಗಿತ್ತು. ಇಲ್ಲಿಗೆ ಇಡೀ ಕೇಸ್ಗೆ ದೊಡ್ಡ ತಿರುವು ಸಿಗುತ್ತೆ ಅಂತ ತಾಳೆ ಹಾಕಿದ್ರು. ಅದರಂತೆ ಅಕ್ಟೋಬರ್ 4ನೇ ತಾರೀಕು ಅಂದರೆ ಗುರುವಾರ CCH ಕೋರ್ಟ್ಗೆ ಎಂಟ್ರಿ ಕೊಟ್ಟಿದ್ರು. ದರ್ಶನ್ ಪ್ರಕರಣ ಬರ್ತಿದ್ದಂತೆ ಫೈಲ್ ಓಪನ್ ಮಾಡಿದ CV ನಾಗೇಶ್ ಸಿಡಿಗುಂಡಿನಂತೆ ಅಬ್ಬರಿಸಿದ್ರು. ಒಂದೊಂದು ಪ್ರಶ್ನೆಗಳನ್ನ ಜಡ್ಜ್ ಮುಂದೆ ಇಟ್ಟಿದ್ರು. ಅಳೆದು ತೂಗಿ ಕೇಸ್ನ ಬಗ್ಗೆ ಕಂಪ್ಲೀಟ್ ಮಾಹಿತಿ ಪಡೆದು ಆಗಮಿಸಿದ್ದ CV ನಾಗೇಶ್ ಸಖತ್ತಾಗಿಯೇ ವಾದ ಮಂಡಿಸಿದ್ರು. ಅವರ ಒಂದೊಂದು ಮಾತುಗಳು, ಅವರು ಬಿಟ್ಟ ಒಂದೊಂದು ಮಾತಿನ ಬಾಣಗಳು ಇಡೀ ಕೋರ್ಟ್ ಅನ್ನ ಗಪ್ಚುಪ್ ಮಾಡಿತ್ತು. ಹಿರಿಯ ವಕೀಲರಾದ CV ನಾಗೇಶ್ ನಟ ದರ್ಶನ್ ಪರ ವಾದ ಮಾಡೋದಕ್ಕೆ ಪಕ್ಕಾ ತಯಾರಿ ಮಾಡಿಕೊಂಡೇ ಬಂದಿದ್ರು. ಕೆಲವೊಂದು ಅಂಶಗಳನ್ನ ಮಾರ್ಕ್ ಮಾಡಿಕೊಂಡು ಕೋರ್ಟ್ಗೆ ಆಗಮಿಸಿದ್ರು. ಯಾವ ಅಂಶಗಳನ್ನ ಮುಂದಿಟ್ರೆ ದರ್ಶನ್ಗೆ ಜಾಮೀನು ಸಿಗೋ ಸಾಧ್ಯತೆ ಇದೆ, ಯಾವ ಅಸ್ತ್ರ ಹೂಡಿದ್ರೆ ಕಾಟೇರ ರಿಲೀಸ್ ಆಗ್ತಾನೆ, ಯಾವ ಬಾಣ ಬಿಟ್ರೆ ಕೇಸ್ ಹಳ್ಳ ಹಿಡಿಯುತ್ತೆ ಅಂತ ಲೆಕ್ಕಾಚಾರ ಹಾಕಿಕೊಂಡೇ ಬಂದಿದ್ರು. ಅವರ ಎಲ್ಲಾ ಕಾನ್ಫಿಡೆನ್ಸ್, ಅವರ ಎಲ್ಲಾ ಪ್ರಶ್ನೆಗಳು ಹುಟ್ಟಿಕೊಂಡಿದ್ದು ಎಲ್ಲಿಂದ ಗೊತ್ತಾ? ವಕೀಲರಿಗೆ ಬ್ರಹ್ಮಾಸ್ತ್ರ ಸಿಕ್ಕಿದ್ದು ಎಲ್ಲಿ?
ಸಿವಿ ನಾಗೇಶ್ ಅವರಿಗೆ ಡೌಟ್ಗಳು ಶುರುವಾಗಿದ್ದು ಹೇಗೆ ಗೊತ್ತಾ? ಸಿವಿ ನಾಗೇಶ್ ವಾದ ಮಂಡನೆಗೆ ನಿಂತಿದ್ದು ಯಾಕೆ ಅನ್ನೋ ಪ್ರಶ್ನೆಗಳನ್ನ ಹುಡುಕ್ತಾ ಹೋದಾಗ ಕೆಲ ರೋಚಕ ಸಂಗತಿಗಳು ತೆರೆದುಕೊಳ್ಳುತ್ತವೆ. ಚಾರ್ಜ್ ಶೀಟ್ ತನಿಖೆಯೇ ಸಿವಿ ನಾಗೇಶ್ಗೆ ಅಸ್ತ್ರವಾಯ್ತಾ? ವಕೀಲರು ಮಾಡಿರೋ ಗುರುತುಗಳು ಬೇಲ್ ಕೊಡಿಸುತ್ತಾ? ಪ್ರಿಯ ವೀಕ್ಷಕರೇ, ದರ್ಶನ್ ರಿಲೀಸ್ ಮಾಡಿಸೋಕೆ ಆಗಲ್ಲ. ದರ್ಶನ್ಗೆ ಜೈಲು ವಾಸವೇ ಫಿಕ್ಸ್ ಎನ್ನಲಾಗಿತ್ತು. ಆದ್ರೆ ದರ್ಶನ್ಗೆ ಜಾಮೀನು ಸಿಗೋ ಕಾನ್ಫಿಡೆನ್ಸ್ ಬಂದಿದೆ. ಯಾಕಂದ್ರೆ ವಕೀಲರಾದ ಸಿವಿ ನಾಗೇಶ್ ಕೆಲ ಮಹತ್ವದ ಅಂಶಗಳನ್ನ ಜಡ್ಜ್ ಮುಂದೆ ಇಟ್ಟಿದ್ದಾರೆ. ಚಾರ್ಜ್ ಶೀಟ್ನಲ್ಲಿರೋ ಲೋಪಗಳನ್ನೇ ಮೊದಲ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ತನಿಖಾಧಿಕಾರಿಗಳ ತನಿಖೆಯಲ್ಲಿ ಏನೇನು ತಪ್ಪುಗಳು ಆಗಿವೆ, ದರ್ಶನ್ ರನ್ನ ಸಿಲುಕಿಸೋಕೆ, ಕೇಸ್ ಫೈಲ್ ಮಾಡೋಕೆ ಹೇಗೆಲ್ಲ ತಂತ್ರ ಮಾಡಲಾಗಿದೆ ಅಂತ ಸಿವಿ ನಾಗೇಶ್ ವಾದ ಮಂಡಿಸಿದ್ದಾರೆ. ಸಿವಿ ನಾಗೇಶ್ ಅವರ ಪ್ರತಿಯೊಂದು ಪ್ರಶ್ನೆಗಳು, ಪ್ರತಿಯೊಂದು ಡೌಟ್ಗಳು ಕೋರ್ಟ್ ಅನ್ನ ನಿಶ್ಶಬ್ದಗೊಳಿಸಿತ್ತು. ಹಾಗಾದ್ರೆ ಹೇಗಿತ್ತು ದರ್ಶನ್ ಪರ ವಕೀಲರ ವಾದ? ಸಿವಿ ನಾಗೇಶ್ ಅವರ ಡೌಟ್ಗಳು ಏನು? ಎಲ್ಲವನ್ನೂ 1 by 1 ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಅರೇಬಿಯನ್ ನೈಟ್ ಕಥೆ ಎಂದಿದ್ದೇಕೆ ವಕೀಲ್ ಸಾಬ್? ತನಿಖೆ ಸರಿಯಿಲ್ಲ, ಸಾಕ್ಷಿಗಳನ್ನ ತಿರುಚುವ ಕೆಲಸ ಆಗಿದೆ. ಚಾರ್ಜ್ ಶೀಟ್ನಿಂದ ಹಿಡಿದು ತನಿಖಾಧಿಕಾರಿಗಳ ತನಿಖೆಯ ತನಕ ಆರೋಪಗಳಿವೆ. ಬೇಕು ಅಂತಲೇ ದರ್ಶನ್ ರನ್ನ ಲಾಕ್ ಮಾಡಲಾಗಿದೆ ಅನ್ನೋ ರೇಂಜ್ಗೆ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಶುರು ಮಾಡಿದ್ರು. ಈ ನಡುವೆ ಒಂದು ಕಥೆ ಬಿಚ್ಚಿಟ್ರು. ಏನಪ್ಪಾ ಅಂದ್ರೆ, ದರ್ಶನ್ ಸ್ವಇಚ್ಛಾ ಹೇಳಿಕೆಯಲ್ಲಿ ಚಪ್ಪಲಿ ಅಂತ ಬರೆದಿದ್ದಾರೆ, ಆದ್ರೆ ಚಾರ್ಜ್ ಶೀಟ್ನಲ್ಲಿ ಶೂ ಅಂತ ಮೆನ್ಷನ್ ಆಗಿದೆ. ಹಾಗಿದ್ರೆ ದರ್ಶನ್ ಧರಿಸಿದ್ದು ಚಪ್ಪಲಿಯೋ ಶೂನೋ ಅಂತ ಪ್ರಶ್ನೆ ಮಾಡಿದ್ರು. ಇದೇ ವೇಳೆ ಬಟ್ಟೆ ರಿಕವರಿ ಮಾಡೋಕೆ 2 ದಿನ ಟೈಮ್ ತೆಗೆದುಕೊಂಡಿದ್ದೇಕೆ? ಬೇಕು ಅಂತಲೇ ದರ್ಶನ್ ರನ್ನ ಲಾಕ್ ಮಾಡಿಸಿದ್ದಾರೆ ಎಂದ್ರು. ಹೇಗಪ್ಪ ಅಂದ್ರೆ, ಪೊಲೀಸರು ವಿಜಯಲಕ್ಷ್ಮಿ ಮನೆಗೆ ಹೋದಾಗ ಮನೆ ಕೆಲಸದಾಕೆ ಬಟ್ಟೆ ಒಗೆದು ಒಣಗ್ ಹಾಕಿದ್ರಂತೆ. ಸರ್ಫು ಸೋಪ್ ಹಾಕಿ ಕುಕ್ಕಿ ಒಗೆದಿದ್ದಾರಂತೆ. ಇದು ಒಂದು ರೀತಿ ಅರೇಬಿಯನ್ ನೈಟ್ ಕಥೆ ಇದ್ದ ಹಾಗೆ ಇದೆ ಅಂತ ಲಾಯರ್ ಸಿವಿ ನಾಗೇಶ್ ಹೇಳಿದ್ರು. ಟ್ರಾಜಿಡಿ ತನಿಖೆ, ಇದು ಯಾವ ಮ್ಯಾಜಿಕ್? ಇಂತಹ ಪದಗಳನ್ನ ಜಡ್ಜ್ ಮುಂದೆ ಹಿರಿಯ ವಕೀಲ ಸಿವಿ ನಾಗೇಶ್ ಪ್ರಸ್ತಾಪ ಮಾಡಿದ್ರು. ದರ್ಶನ್ ಮನೆಯಲ್ಲಿ ಸಿಕ್ಕ ಹಣದ ಮೂಲ ವಿವರಿಸುವಾಗ ಪೊಲೀಸರದ್ದು ಟ್ರಾಜಿಡಿ ತನಿಖೆ ಎಂದು ಬಿಟ್ರು. ಯಾಕಂದ್ರೆ ದರ್ಶನ್ಗೆ ಮೋಹನ್ ರಾಜ್ ಎಂಬುವವರು ಸಾಲ ವಾಪಸ್ ಕೊಟ್ಟಿದ್ರಂತೆ. ಅದು ಆಲ್ಬಮ್ ಸಾಂಗ್ ರಿಲೀಸ್ ಸಂಬಂಧ ನೀಡಬೇಕಿದ್ದ ಹಣವನ್ನ ಮೇ 1ನೇ ತಾರೀಕಿನ ದಿನವೇ ಕೊಟ್ಟಿದ್ರಂತೆ. ಆದ್ರೆ ಈ ಕೇಸ್ನಲ್ಲಿ ಮೇ 1ರಂದು ರೇಣುಕಾ ಸ್ವಾಮಿ ಯಾರೆಂದು ಗೊತ್ತಿಲ್ಲ. ಹೀಗಾಗಿ ಈ ಹಣವನ್ನ ಯಾಕೆ ಉಲ್ಲೇಖಿಸಿದ್ರು? ಇದು ಯಾವ ಮ್ಯಾಜಿಕ್ ಮೈ ಲಾರ್ಡ್ ಅಂತ ಪ್ರಶ್ನೆ ಮಾಡಿದ್ರು. ಒಂದಲ್ಲ ಎರಡಲ್ಲ ಮೈ ಲಾರ್ಡ್, ಇಲ್ಲಿ ಮಿಲಿಯನ್ ಪ್ರಶ್ನೆಗಳು ಕಾಡುತ್ತಿವೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬೇಕು ಅಂತಲೇ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ. ಸಂಬಂಧ ಇಲ್ಲದ ಸೀನ್ಗಳಲ್ಲಿ ದರ್ಶನ್ ರನ್ನ ಎಳೆದು ತಂದಿದ್ದಾರೆ ಅಂತ ಸೀನಿಯರ್ ಲಾಯರ್ ಸಿವಿ ನಾಗೇಶ್ ಪ್ರಸ್ತಾಪ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿರೋ ಒಂದೊಂದು ಅಂಶಗಳನ್ನ ಎತ್ಕೊಂಡು ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ರು. ಹಾಗಾದ್ರೆ ಕೋರ್ಟ್ನಲ್ಲಿ ಹೇಗಿತ್ತು ಸಿವಿ ನಾಗೇಶ್ ವಾದ? ಅವರ ಡೌಟ್ಗಳು ಏನು? ಆ ಎಲ್ಲಾ ಪ್ರಶ್ನೆಗಳು ದರ್ಶನ್ಗೆ ಜಾಮೀನು ಕೊಡಿಸುವಂತಹ ಪ್ರಶ್ನೆಗಳಾಗಿವೆಯಾ? ಎಲ್ಲವನ್ನೂ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಪೊಲೀಸರ ತನಿಖೆ ಸರಿಯಾಗಿ ನಡೆದಿಲ್ಲ ಅಂತ ವಾದ ಶುರು ಮಾಡಿದ್ದ ಸಿವಿ ನಾಗೇಶ್ ಪೋಸ್ಟ್ ಮಾರ್ಟಂ ತಡ ಮಾಡಿದ್ದಾರೆ. ಬಾಡಿ ಐಡೆಂಟಿಟಿ ರೀಸನ್ ಕೊಟ್ಟಿದ್ದಾರೆ. ಆದ್ರೆ ತನಿಖೆಯ ವೇಳೆಯೇ ಬಾಡಿ ಐಡೆಂಟಿಟಿ ಮಾಡಬೇಕಿತ್ತು ಅಲ್ವಾ? ಮಹಜರಿಗೆ ಬಾಡಿ ಐಡೆಂಟಿಟಿ ಅಗತ್ಯ ಅಲ್ವಾ? ಕೂಡಲೇ ಮಹಜರು ಮಾಡೋದು ಬಿಟ್ಟು ಯಾಕೆ 3 ದಿನಗಳ ಕಾಲ ತಡ ಮಾಡಿದ್ರು ಅಂತ ಪ್ರಶ್ನೆ ಮಾಡಿದ್ರು. ಸಿವಿ ನಾಗೇಶ್ ಅವರ ಖಡಕ್ ವಾದ ಬರೀ ಪೋಸ್ಟ್ ಮಾರ್ಟಂಗೆ ನಿಲ್ಲೋದಿಲ್ಲ, ಮತ್ತಷ್ಟು ಖಡಕ್ ಪ್ರಶ್ನೆಗಳನ್ನ ಕೇಳಿದ್ರು. ತನಿಖೆ ವೇಳೆ ಆಗಿರೋ ಮಿಸ್ಟೇಕ್ಗಳನ್ನ ಜಡ್ಜ್ ಮುಂದೆ ಇಟ್ರು.
ಪಟ್ಟಣಗೆರೆ ಶೆಡ್ನಲ್ಲಿ ಪೊಲೀಸರು ಒಂದಷ್ಟು ಮಣ್ಣು ಕಲೆಕ್ಟ್ ಮಾಡಿದ್ರು. ಆ ಮಣ್ಣಲ್ಲಿ ರಕ್ತದ ಕಲೆ ಇದೆ ಅಂತ ನೋಡಿದ್ರು. ಆದ್ರೆ ಮಣ್ಣಲ್ಲಿ ಯಾವುದೇ ರಕ್ತದ ಕಲೆ ಇರೋದಿಲ್ಲ. FSL ನಲ್ಲಿ ಪ್ಯಾಕೆಟ್ ಮಣ್ಣಿನ ಕವರ್ ನೀಡಿದ್ರು. ಆದ್ರೆ ಪಂಚನಾಮೆಯಲ್ಲಿ ಮಣ್ಣಿನ ಬಗ್ಗೆ ಹೇಳಲಿಲ್ಲವಂತೆ. ಆಮೇಲೆ ಹೇಳ್ತಾರೆ ಇದು ದರ್ಶನ್ ಶೂ ನಲ್ಲಿದ್ದ ಮಣ್ಣು ಅಂತ. ಇದರಲ್ಲಿ ಯಾವುದು ಸತ್ಯ? ಹೋಗ್ಲಿ, 2 ಶೂ ಇತ್ತು ಅಂತಾರೆ. ಅದು ಯಾವುದು? ಬಲಗಾಲಿನ ಶೂ ಅಥವಾ ಎಡಗಾಲಿನದ್ದ? ಈ ಶೂ ಎಲ್ಲಿತ್ತು ಅಂತಲೂ ಪೊಲೀಸರು ಉಲ್ಲೇಖಿಸಿಲ್ಲ. ಲಾಯರ್ CV ನಾಗೇಶ್ ಮತ್ತೊಂದು ಅಂಶವನ್ನ ಉಲ್ಲೇಖಿಸಿದ್ರು. PSI ಒಬ್ಬರ ಹೆಸರನ್ನ ಈ ಕೇಸ್ನಲ್ಲಿ ಎಳೆದುಕೊಂಡು ಬಂದಿದ್ರು. ಅವರ ಪಾತ್ರ ಪ್ರಸ್ತಾಪಿಸತೊಡಗಿದ್ರು. ಈ ವೇಳೆ ಕೋರ್ಟ್ನಲ್ಲಿದ್ದವರು ಅಚ್ಚರಿಗೊಂಡಿದ್ರು. ಯಾಕಂದ್ರೆ ಅಧಿಕಾರಿಗಳ ಮೇಲೆ ಡೌಟ್ ಬಂದಿತ್ತು. ಹೇಗೆ ಅಂದ್ರೆ PSI ವಿನಯ್ಗೆ ಆರೋಪಿ ಪ್ರದೂಷ್ ವಾಟ್ಸ್ಆಪ್ ಕಾಲ್ ಮಾಡಿದ್ರಂತೆ. ಅದು ಜೂನ್ 8ರಂದು ನನಗೆ ಫೋನ್ ಮಾಡಿದ್ರು ಅಂತ PSI ಹೇಳಿದ್ದಾರೆ. ಜೊತೆಗೆ ಜೂನ್ 9ಕ್ಕೆ ಆರೋಪಿಗಳು ಶರಣಾಗಿದ್ದಾರೆ ಅಂತ ಉಲ್ಲೇಖವಿದೆ. ಜೂನ್ 9ಕ್ಕೆ ಸಾಕ್ಷಿಗಳ ರಿಕವರಿ ಆಗಿದೆ ಅಂತ ತೋರಿಸಿದ್ದಾರೆ. ಜೂನ್ 10ಕ್ಕೆ ಆರೋಪಿಗಳ ಸ್ವಇಚ್ಛಾ ಹೇಳಿಕೆ ದಾಖಲಾಗಿದೆ. ಜೂನ್ 11ಕ್ಕೆ ಆರೋಪಿ ದರ್ಶನ್ರನ್ನ ಬಂಧಿಸಲಾಗಿದೆ. ಜೂನ್ 12ಕ್ಕೆ ಎಲ್ಲ ಆರೋಪಿಗಳ ಹೇಳಿಕೆ ದಾಖಲಿಸಿದ್ದಾರೆ. ಸಮಗ್ರ ತನಿಖೆ ನಡೆಸದೆ 3 ದಿನದಲ್ಲೇ ಹೇಳಿಕೆ ದಾಖಲಿಸಿದ್ ಹೇಗೆ? PSIರ ಮೊಬೈಲ್ ಫೋನ್ ಸೀಸ್ ಮಾಡಿಲ್ಲಬೇಕೆ? ಇದನ್ನೆಲ್ಲ ನೋಡ್ತಿದ್ರೆ ಪೊಲೀಸರೇ ಸಾಕ್ಷಿ ಸೃಷ್ಟಿಸಿದಂತೆ ಕಾಣ್ತಿದೆ. ಇದನ್ನೆಲ್ಲ ನೋಡಿದ್ರೆ ಸಾಕ್ಷ್ಯ ತಿರುಚುವಿಕೆ ಅನ್ನೋದು ಎದ್ದು ಕಾಣಿಸ್ತಿದೆ ಎಂದು CV ನಾಗೇಶ್ ವಾದ ಮಂಡಿಸಿದ್ರು. ಹೀಗೆ CV ನಾಗೇಶ್ ವಾದ ಮಾಡ್ತಿದ್ದಂತೆ ಕೋರ್ಟ್ ಫುಲ್ ಸೈಲೆಂಟ್ ಆಗಿತ್ತು. ಪೊಲೀಸರ ತನಿಖೆಯಲ್ಲಿ ಇಷ್ಟೆಲ್ಲ ಲೋಪ ಆಗಿದೆಯಾ, ಚಾರ್ಜ್ ಶೀಟ್ ನಲ್ಲಿ ಇಷ್ಟೆಲ್ಲ ಮಿಸ್ಟೇಕ್ಗಳು ಇದೆಯಾ ಅಂತ ಎಲ್ಲರೂ ಮಾತನಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಇಷ್ಟೆಲ್ಲ ಡೌಟ್ಗಳು ಬರ್ತಿದ್ರು. SPP ಮುಖದಲ್ಲಿ ಕಾನ್ಫಿಡೆನ್ಸ್ ಎದ್ದು ಕಾಣ್ತಿತ್ತು. ಪೊಲೀಸರ ತನಿಖೆಯೇ ವಕೀಲರಿಗೆ ಬಂಡವಾಳ ಆಯ್ತಾ? ಚಾರ್ಜ್ ಶೀಟೇ ಪ್ರಬಲವಾದಕ್ಕೆ ಅಸ್ತ್ರವಾಯ್ತಾ? ದರ್ಶನ್ಗೆ ಬೇಲ್ ಕೊಡಿಸೋಕೆ ಬೇಕಾಗಿರೋ ಎಲ್ಲಾ ಅಂಶಗಳು ಪೊಲೀಸರು ನೀಡಿರೋ ಸಾಕ್ಷಿಗಳಲ್ಲೇ ಇವೆಯಾ ಅನ್ನೋ ಡೌಟು ಶುರುವಾಗಿದೆ. ಯಾಕಂದ್ರೆ ಚಾರ್ಜ್ ಶೀಟ್ ನಲ್ಲಿರೋ ಸಾಲುಗಳೇ ವಕೀಲರಿಗೆ ಬ್ರಹ್ಮಾಸ್ತ್ರವಾಗಿವೆ. ಒಂದೊಂದು ಅಂಶವನ್ನ ಜಡ್ಜ್ ಮುಂದೆ ಇಟ್ಟು ದಾಸನಿಗಾಗಿ ಬೇಲ್ ಕೇಳ್ತಿದ್ದಾರೆ. ಹಾಗಾದ್ರೆ ಹೇಗಿತ್ತು ಲಾಯರ್ CV ನಾಗೇಶ್ ಅವರ ವಾದ? ಇಲ್ಲಿದೆ ನೋಡಿ ಪಿನ್ ಟು ಪಿನ್ ಮಾಹಿತಿ. ಪೊಲೀಸರು ಲಾಠಿ ಮತ್ತು ಮರದ ಕೊಂಬೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೀಗಾಗಿ ನಾನು ಘಟನಾ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದ್ದೇನೆ. ಅಲ್ಲಿ ನಾನು ಹೋಗಿ ನೋಡಿದಾಗ ಸಣ್ಣ ರೆಂಬೆ ಇತ್ತು. 2 ಅಡಿ ಉದ್ದದ ರೆಂಬೆ ಮೇಲೆ ರಕ್ತದ ಕಲೆ ಇತ್ತು. ಅಲ್ಲಿದ್ದ 2 ರೆಂಬೆಯಲ್ಲಿ ರಕ್ತದ ಕಲೆ ಇರುತ್ತೆ. ಆದ್ರೆ FSL ನಲ್ಲಿ ಮರದ ಕೊಂಬೆಯಲ್ಲಿ ರಕ್ತದ ಕಲೆ ಇಲ್ಲ ಅಂತಿದೆ. ಇದೇನಾ ತನಿಖೆ ಸ್ವಾಮಿ ಅಂತ ವಕೀಲರು ಪ್ರಶ್ನೆ ಕೇಳಿದ್ರು. ದರ್ಶನ್ಗೆ ಬೇಲ್ ಕೊಡಬಹುದು ಮೈ ಲಾರ್ಡ್ ಅಂತ CV ನಾಗೇಶ್ ನೇರವಾಗಿ ಹೇಳಿದ್ರು. ಚಾರ್ಜ್ ಶೀಟ್ ನಲ್ಲಾಗಿರೋ ಆರೋಪಗಳನ್ನ ಪ್ರಸ್ತಾಪಿಸಿ ಜಾಮೀನು ಕೊಡಬಹುದು ಎಂದಿದ್ರು. ಇಷ್ಟೇ ಅಲ್ಲ, ಮತ್ತಷ್ಟು ಮಹತ್ವವಾದ ಅನುಮಾನಗಳನ್ನ ಜಡ್ಜ್ ಮುಂದೆ ಇಟ್ಟಿದ್ರು. ಏನಂದ್ರೆ ರೇಣುಕಾ ಸ್ವಾಮಿ ಹತ್ಯೆ ಕೇಸಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ಕೈವಾಡಕ್ಕೆ 6 ಪ್ರಮುಖ ಸಾಕ್ಷ್ಯಗಳಿವೆ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲಾಗಿದೆ. ಆದ್ರೆ ಸಾಕ್ಷಿಗಳ ಹೇಳಿಕೆ ಪಡೆಯಲು ವಿಳಂಬ ಮಾಡಿದ್ಯಾಕೆ? ಈ ಬಗ್ಗೆ ತನಿಖಾಧಿಕಾರಿಗಳು ಉತ್ತರ ಕೊಡಬೇಕು ಅಂತ ವಕೀಲರು ಮನವಿ ಮಾಡಿದ್ರು. ಈ ಕೇಸ್ನಲ್ಲಿ ಸಾಕಷ್ಟು ಸಾಕ್ಷಿಗಳಿದ್ರು. ಸಾಕ್ಷಿ ನಂಬರ್ 69 ಬಿಟ್ಟರೆ ಬೇರೆ ಸಾಕ್ಷಿಗಳೆಲ್ಲ ಲೆಕ್ಕಕ್ಕಿಲ್ಲ ಎಂದ CV ನಾಗೇಶ್ ಉಳಿದ ಸಾಕ್ಷಿಗಳೆಲ್ಲ ಪೊಲೀಸರೇ ಸೃಷ್ಟಿಸಿರುವ ಸಾಕ್ಷಿಗಳು ಅಂತಾನು ಆರೋಪಿಸಿದ್ರು. A1 ಪವಿತ್ರ ಗೌಡ 300-400 ಸಲ ದರ್ಶನ್ಗೆ ಫೋನ್ ಮಾಡಿದ್ದಾರೆ ಅಂತಿದೆ. A2 ದರ್ಶನ್ಗೆ A1 ಪವಿತ್ರ ಗೌಡ ಸ್ನೇಹಿತೆ. ಫೋನ್ ಮಾಡಿ ಮಾತಾಡಿದ್ರೆ ತಪ್ಪ? ಇದನ್ನು ಉಲ್ಲೇಖಿಸಿದ ಉದ್ದೇಶ ಏನು ಅಂತ ಪ್ರಶ್ನೆ ಮಾಡಿದ್ರು. ಪೊಲೀಸರ ತನಿಖೆಯಲ್ಲಿ ಕಂಡುಬಂದಿರೋ ಪ್ರಮುಖವಾದ ಅಂಶವನ್ನ ಫೇಮಸ್ ಕ್ರಿಮಿನಲ್ ಲಾಯರ್ CV ನಾಗೇಶ್ ಜಡ್ಜ್ ಮುಂದೆ ಇಟ್ಟಿದ್ರು. ಕೇಸ್ಗೆ ಟ್ವಿಸ್ಟ್ ಆಗುವಂತಹ ವಾದ ಮಂಡಿಸಿದ್ರು. ಇಂಟ್ರೆಸ್ಟಿಂಗ್ ಅಂದ್ರೆ ಎಲ್ಲಾ CCTVಗಳಲ್ಲೂ ಆರೋಪಿಗಳ ಗುರುತು ಪತ್ತೆ ಆಗಿದೆ ಅಂತ ಚಾರ್ಜ್ ಶೀಟ್ ನಲ್ಲಿ ಹಾಕಿದ್ದಾರೆ. ಆದ್ರೆ ಹಲ್ಲೆ ಕೊಲೆ ಮಾಡಿದ ದೃಶ್ಯಗಳು CCTVಯಲ್ಲಿದೆಯಾ? ಇದ್ರೆ ಯಾಕೆ ತೋರಿಸಿಲ್ಲ ಅಂತ ಖಡಕ್ಕಾಗಿಯೇ ಪ್ರಶ್ನೆ ಕೇಳಿದ್ರು. ಕೇಸ್ನಲ್ಲಿ ಕೇಳಿ ಬಂದಿದ್ದ ಚಿಕ್ಕಣ್ಣರ ಹೆಸರನ್ನು ವಕೀಲರು ಪ್ರಸ್ತಾಪಿಸಿದ್ರು. ಅಂದ್ರೆ ನಟ ಚಿಕ್ಕಣ್ಣ ಪೊಲೀಸರಿಗೆ ಕೊಟ್ಟ 161 ಹೇಳಿಕೆಯಲ್ಲಿ ಪವನ್ ಹೆಸರು ಉಲ್ಲೇಖವಾಗಿದೆ.
ಆದ್ರೆ ಅದೇ ಚಿಕ್ಕಣ್ಣ ಜಡ್ಜ್ ಮುಂದೆ ನೀಡಿದ 164 ಹೇಳಿಕೆಯಲ್ಲಿ ಪವನ್ ಹೆಸರು ಯಾಕಿಲ್ಲ ಅಂತ ಮತ್ತೊಂದು ಡೌಟ್ ಹೊರಹಾಕಿದ್ರು. ಮುಖ್ಯವಾಗಿ ತನಿಖೆಯ ಬಗ್ಗೆ ಪ್ರತಿದಿನವೂ ಕೇಸ್ ಡೈರಿಯಲ್ಲಿ ಎಂಟ್ರಿ ಮಾಡಬೇಕು. ಆದ್ರೆ ಜೂನ್ 11ರಿಂದ 22ರವರೆಗೆ ಯಾವ ಸಾಕ್ಷಿಗಳ ಹೇಳಿಕೆಯನ್ನು ಉಲ್ಲೇಖಿಸಿಲ್ಲ ಯಾಕೆ ಅಂತ ಚೆಕ್ಮೇಟ್ ಇಟ್ಟಿದ್ದಾರೆ. ಜೂನ್ 22 ರಿಮಾಂಡ್ ಅರ್ಜಿಯಲ್ಲಿ ಎಲ್ಲಾ ವರದಿ ಒಂದೇ ಸಲ ಹಾಕಿದ್ದಾರೆ. ರಿಮಾಂಡ್ ಅರ್ಜಿಯಲ್ಲಿ ಮ್ಯಾಜಿಕ್ ಆಗಿದೆ, ಅದು ಒಂದೇ ಸಲ ಮ್ಯಾಜಿಕ್ ಆಗಿದೆ. ಇನ್ನು ಚಾರ್ಜ್ ಶೀಟ್ ನಲ್ಲಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಹುದು ಅಂತ ಸಾಕ್ಷಿಗಳ ಹೆಸರು ಉಲ್ಲೇಖಿಸಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಕಾನೂನಿನ ಪ್ರಕಾರ ಪ್ರಕರಣದ ಸಾಕ್ಷಿಗಳನ್ನ ಮುಚ್ಚಿಟ್ಟಿದ್ದು ಉಲ್ಲಂಘನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸುಳ್ಳು ಸಾಕ್ಷಿ ಸೃಷ್ಟಿಸಲಾಗಿದೆ ಅಂತ ವಾದ ಮಂಡಿಸಿದ್ರು. ಇಷ್ಟೆಲ್ಲ ಡೌಟ್ಗಳನ್ನ ಜಡ್ಜ್ ಮುಂದೆ ಇಟ್ಟ ಬಳಿಕ ಸಿವಿ ನಾಗೇಶ್ ಮತ್ತೊಂದು ಅಂಶ ಪ್ರಸ್ತಾಪಿಸಿದ್ರು. ಕಳೆದ ತಿಂಗಳಷ್ಟೇ ಅರವಿಂದ್ ಕೇಜ್ರಿವಾಲ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಬೇಲ್ ಇಸ್ ರೂಲ್, ಜೈಲ್ ಇಸ್ ಎಕ್ಸೆಪ್ಷನ್ ಅಂತ ಹೇಳಿದೆ ಅಂತ ಪ್ರಸ್ತಾಪಿಸಿದ್ರು. ಈ ಮೂಲಕ ದರ್ಶನ್ಗೆ ಬೇಲ್ ಪಡೆಯುವ ಹಕ್ಕಿದೆ ಎಂದು ತಿಳಿಸಿದ್ದಾರೆ. ಮತ್ತೊಂದು ಕಡೆ ಸಿವಿ ನಾಗೇಶ್ ಅವರ ಎಲ್ಲಾ ಪ್ರಶ್ನೆಗಳಿಗೆ ಖಡಕ್ ಉತ್ತರ ಕೊಡೋದಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಕೂಡ ಫುಲ್ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ. ಅಕ್ಟೋಬರ್ 8ನೇ ತಾರೀಕು ಉತ್ತರ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ.